ಮನೆಗೆ ತಲುಪಬೇಕಾದ ವಿವಿಧ ಯೋಜನೆಗಳು ಫಲಾನುಭವಿಗಳಿಗೆ ತಲುಪದ ಹಿನ್ನೆಲೆ ವೃದ್ಧರು ಪಾಡು ದೇವರಿಗೆ ಪ್ರೀತಿ ಎಂಬಂತಾಗಿದೆ. ರಾಯಚೂರು ಜಿಲ್ಲೆಯ ಮಾನವೀಯ ದುಸ್ಥಿತಿ ನೋಡಿಯೋ ಅಲ್ಲಿನ ಶಾಸಕರು ಮಾತ್ರ ಕ್ಯಾರೆ ಅಂತಿಲ್ಲ. ವೃದ್ಧಾಪ್ಯ ಯೋಜನೆ ಹಾಗೂ ವಿಧವೆ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಬೇಕು ಎಂದು ಸರ್ಕಾರ ತಿಳಿಸಿದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಮನೆಯಲ್ಲಿ ಮಲಗಿದ್ದರಿಂದ ವೃದ್ಧರು ಹಾಗೂ ವಿಧವೆಯರು ನಿತ್ಯ ಅಲೆಯಬೇಕಾದ ದುಸ್ಥಿತಿ ಬಂದೋಗಿದೆ. ಮಾನ್ವಿಯ ಕಂದಾಯ ಕಚೇರಿಗೆ ವೃದ್ಧರು ನಿತ್ಯ ಅಲೆದು ಸುಸ್ತಾಗಿ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ನೀರ್ಮಾನ್ವಿ ನಮ್ದು ಸಿದ್ದಮ್ಮರಿ. ಏನು ಸಮಸ್ಯೆ ಬಂದ್ರಿ? ಇದೀವಿ ರೊಕ್ಕ ಬಿಳವಲ್ರಿ, ಬರೋದು ಹೋಗೋದು ಆಗ್ಯದ. ಇಲ್ಲೇ 1 ವರ್ಷ ಆಯ್ತಿ, ಸಾಕಾಗ್ಬಿಟ್ಟ ನಮ್ಗೆ. ಮತ್ತೆ ಈಗ ಮತ್ತೆ ನೋಡ್ಬೇಕಂತ ಬಂದ್ವಿ. ಹಿಂಗೆ ಕೊಡೋದು ಹೋಗೋದು ಆಗ್ಯದ. ಏನ್ ಬರ್ತಾ ಹೋಗಮ್ಮ ಅಂತಾರ. ಮತ್ತೆ ಸುಮ್ಮನೆ ಹೋಗೋದು ಮತ್ತೆ ಬರೋದು ಹಿಂಗೆ ಕೇಳೋದು ಹೋಗೋದು ಆಗೈತ್ರಿ. ಏನಮ್ಮ ಸರ್ಕಾರ ಮತ್ತೆ ಗಂಡ ಸತ್ತೋರಿಗೆ ವಯಸ್ಸಾದವ್ರಿಗೆ ಕೊಡ್ತು ಅಂತ ಹೇಳಿ. ವಯಸ್ಸಾದವ್ರಿಗೆ ಗಂಡ ಸತ್ತೋರಿಗೆ ಪರವಲ್ರಿ, ಕೊಡಾಗಲ್ಲ. ಮಂದಿ ಚಲೋ ಇದ್ದವ್ರಿಗೆ ಕೊಡ್ತಾರ. ಚಲೋ ಇದ್ದವ್ರಿಗೆ ಅಂದ್ರೆ ಯಾರಿಗೆ? ಮತ್ತೆ ಗಂಡ ಹೆಂಡ್ರು ಮಕ್ಕಳು ಇದ್ದವ್ರಿಗೆ ಚಲೋ ಹೊಲ ಮನೆ ಇದ್ದವ್ರು ತಿಂತಾರ. ನಮ್ಮಂತ ತಿಂದ್ರೆ ಹೆಂಗ್ ಉದ್ದಾರ ಆಗ್ತದೆ? ಸರ್ಕಾರ ಹೆಂಗ ಮತ್ತೆ ನಿಮ್ ಗಂಡ ಸತ್ತಾರ ಅಂತ ಬಂದಿರಿ ಮತ್ತೆ ಹೆಂಗ? ಮತ್ತೆ ಕೊಟ್ರೆ ತಿಂತಾರ, ಕೊಡ್ಲಿಕ್ಕೆ ಇನ್ನೇನು ಸಾಫಿ ಅಂತ ಹೋಗದೆ. ಏನು ಬರೋದು ಹೋಗೋದು ಯಾರು ಹಿಡಿದು ಮಾಡೋರಲ್ಲ, ಹೇಳೋರಿಲ್ಲ. ಮತ್ತೆ ಅಧಿಕಾರಿಗಳು ಕೇಳಬೇಕು. ಎಲ್ಲ ಅಧಿಕಾರಿನವ್ರು ಕೇಳಿದ್ವಿ, ಎಲ್ಲ ಸಾಕಾಗೋಯ್ತು. ಸಾಯ್ತಿ ಮ್ಯಾಗ ಆಯ್ತು ಬಿಟ್ಬಿಟ್ಟು ಮತ್ತೆ ಏನ್ ಮಾಡಕ್? ಇದೇ ರೀತಿ ನಡೆದದ. ಮತ್ತೆ ಏನ್ ಮಾಡಕ್ಕಿಲ್ರಿ. ಅವ್ರ ಮುಂದೆ ಏನು ಬರ್ತಾವ ನಡ್ರಿ ಮಂದಾಗ ಇನ್ನೇನ್ ಮಾತಾಡ ಕೇರ್ ಮಾಡಲ್ರಿ. ಮತ್ತೆ ಸಿದ್ದರಾಮಯ್ಯ ಅವರು ಇದು ಹೇಳ್ತಾರ, ಎಲ್ಲರಿಗೆ ಸರ್ಕಾರ ಕೊಡ್ಬೇಕಂತ ಹೇಳ್ತದ. ಎಲ್ಲ ಸಿದ್ದರಾಮಯ್ಯ ಎಲ್ಲರಿಗೆ ಹೇಳ್ತಾನೆ. ಇದ್ದವ್ರಿಗೆ ಯಾವ ತಿಂತಾರ, ಇಲ್ದವ್ರಿಗೆ ಯಾವ್ದಿಲ್ರಿ. ಜೀವನ ಹೆಂಗ ಸಾಯ್ಬೇಕು. ಮತ್ತೆ ಸರ್ಕಾರ ಮುಂದೆ ಬರ್ಬೇಕು ಬೇಕಿದ್ರು ದುಡಿಬೇಕು. ಇಲ್ರಿ ಇಂಥ ತಿನ್ನಕ್ಕಿಲ್ಲ, ಅಷ್ಟೇ ಅದ. ಮತ್ತೆ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಅವರೇ ಸರ್ಕಾರದ ಯೋಜನೆಗಳನ್ನ ಪಡೆಯಲು ನಿತ್ಯ ಅಲಿಯುತ್ತಿದ್ದಾರೆಂದರೆ ಬಡವರ ಶಾಪ ತಟ್ಟೋದು ಪಕ್ಕಾ ನಿಮಗೆ. ಶಾಸಕ ಹಂಪಯ್ಯ ನಾಯಕ ಸಾಹೇಬ್ರೆ, ನಿಮ್ಮ ಕ್ಷೇತ್ರದ ಸಮಸ್ಯೆ ಕೇಳಿ ಸ್ವಾಮಿ. ನಿಮ್ಗೆ ಮತ ನೀಡಿದ ವೃದ್ಧರು ಹಾಗೂ ವಿಧವೆಯರು ಮಾನ್ವಿ ಕಂದಾಯ ಕಚೇರಿಗೆ ಅಲಿಯುತ್ತಿದ್ದಾರೆ ಅಂದ್ರೆ ಶಾಸಕ ಹಂಪಯ್ಯ ನಾಯಕರೇ, ನೀವು ಆಡಳಿತ ಅಧಿಕಾರಿಗಳನ್ನ ಮಾನ್ವಿಯಲ್ಲಿ ಹೇಗೆ ಇಟ್ಟುಕೊಂಡಿದ್ದೀರಾ ಎಂದು ಬಡ ಜನರ ಗೋಳಾಟವೇ ಎತ್ತಿ ತೋರಿಸುತ್ತಿದೆ. ಯಾಕಮ್ಮ ಮಾಡಿಕೊಡಲ್ರೇನು ಅವ್ರು? ಏನಂತಾರ? ಹೌದಮ್ಮ, ಇದು ಗೊತ್ತಾಗ್ಯದ. ಬಡಾಗ ಮಾಡ್ತೀವಿ, ಗೊತ್ತಾಗ್ಯದು. ಈ ಕೈಲಿ ಬಂದಾಗ್ಯದ, ಮುಂದೆ ಮಾಡ್ತೀವಿ. ಇವಾಗ ನಿನ್ನಂತ ನನ್ನಂತ ತಗೊಂಡು ಹೋಗ್ಬೇಕಂದ್ರೆ ಸಾಧಾರಣ ಎಲ್ಲಿ ಸ್ವಲ್ಪ ಸಣ್ಣವ್ರಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾತಾಡ ಕಡಿ ಕೊಟ್ಟಾಗ ಸಮಾನ ಆಗ್ಯದ. ಯಾರಿಗೆ ಆಗ್ಯಾವ? ಗೊಬ್ಬರ ಕಾಯಸ್ಕೊಟ್ಟು ಹೇಳ್ತಾರ, ಹೇಳೋದಿಲ್ಲ. ಸಣ್ಣ ಸಣ್ಣವ್ರಿಗೆಲ್ಲ ಊರಾಗ ಆಗ್ಯಾವಪ್ಪ. ನಮ್ಮ ಊರಾಗಿಂದ ಎಲ್ಲ ಊರಾಗ ಅಲ್ಲಿ ಮೊಲ ಇಲ್ಲ, ಮನೆ ಇಲ್ಲ. ಮರ ನಾನು ಮನೆ ಇದ್ದಾವ. ಅದು ಗೌರ್ಮೆಂಟ್ ಹಿಂಗ ಐತೇನಪ್ಪ. ನೋಡ್ರಿ, ಅರಮನೆ ಚೆನ್ನೈಸವ್ರಿಗೆ ಪರದೇಶವ್ರಿಗೆ ಕಿತ್ತು ಯಾವಾಗ ಮುದೇವ್ರಿಗೆ. ನಮ್ಗೆ ಮಕ್ಕಳು ಮರಿ ಇಲ್ದವ್ರಿಗೆ ರೊಕ್ಕ ಬರುವಲ್ವು, ಮಕ್ಕಳಿದ್ದವ್ರಿಗೆ ರೊಕ್ಕ ಬರ್ತಾವ. ಸಣ್ಣ ವಯಸ್ಸಿದವ್ರಿಗೆ ರೊಕ್ಕ ಬರ್ತಾವ. ನಮಗೇನಿಲ್ಲ, ಹೊಲ ಮನೆ 20 ಎಕರೆ 30 ಎಕರೆ ಇದ್ದವ್ರಿಗೆ ಬರ್ತಾವೆ ನೋಡ್ರಿ. ನಮಗೇನು ಇಲ್ಲ. ನಾವು ಪರದೇಶಿ, ನಾವು ಸನ್ಯಾಸಿ, ನಾವು ಎಲ್ಲಿಗೆ ಹೋಗ್ಬೇಕು? ನಾವು ದುಡ್ಕೊಂಡು ತಿಂಬೋದು ಆಗವಲ್ದು. ನಾವೇನು ಮಾಡ್ಬೇಕ್ರಿ ಇದಕ್ಕೆ? ಇವಾಗ ವರ್ಷ 2 ವರ್ಷ 1 ವರ್ಷ 8 ತಿಂಗಳು 10 ತಿಂಗಳಾಯ್ತು, ರೊಕ್ಕ ಬರುವಲ್ವ ನಮ್ಗೆ. ನಾವೇನು ತಿನ್ಬೇಕು, ಬದುಕಬೇಕು? ಏನಂತಾರ? ಬರ್ತಾವ ಅಂದ್ರು, ಬೇರೆ ಅಕೌಂಟ್ ಅಂದ್ರು. ಮತ್ತೆ ಮೊನ್ನೆ ಇವಾಗ 6 ತಿಂಗಳು 7 ತಿಂಗಳಾಯ್ತು ಬೇರೆ ಅಕೌಂಟ್ ಮಾಡಿ. ನಮ್ಮ ಸರಿ ಸಣ್ಣ ಹುಡುಗರಿಗೆ ಬಂದದ ರೊಕ್ಕ, ನನಗೆ ಬರಲಿಲ್ಲ. ಯಾವ್ದು ಸಲುವಾಗ
ಅಲ್ಲ ಅಜ್ಜಿ, ಈಗ ಸರ್ಕಾರ ಮತ್ತೆ ಕೊಡ್ಬೇಕಂತ ಹೇಳ್ತದ, ಗಂಡ ಸತ್ತವರಿಗೆ ವಯಸ್ಸಾದವರಿಗೆ ಹೇಳ್ತದಲ್ಲ. ಮತ್ತೆ ಕೊಡುವಲ್ರಿ, ಇಲ್ಲಿ ಇವ್ರೇನು ಮಾಡ್ತಾರ? ಎದಕ್ಕೆ ಎದ್ರ ಸಲುವಾಗಿ ಬರೋದು ನಮ್ಗೆ? ಸಣ್ಣ ಸಣ್ಣವ್ರಿಗೆ ಮನೆಗಿದ್ದವ್ನ ಕರ್ಕೊಂಡು ಮಂದಿ ಹೆಂಗೆ ಕೊಡ್ತಾರ ರೊಕ್ಕ? ಸಣ್ಣ ಸಣ್ಣ ವಯಸ್ಸದವ್ರಿಗೆ ಮಾಡಿಸ್ತಾರಲ್ಲ ರೊಕ್ಕ. ಅಲ್ಲ ಮಾಡ್ಸರ ಮುಂಚೆ ಇವ್ರು ಅಧಿಕಾರಿಗಳು ಏನ್ ಮಾಡ್ತಾರೆ? ಅಧಿಕಾರಿಗಳು ಯಾವನಿಲ್ಲ, ಅಧಿಕಾರಿ ಯಾವನಿಲ್ಲ ನೋಡು. ಅಧಿಕಾರಿ ಇಲ್ದಂಗೆ ನಮ್ಮೂರಾಗ ಹಿಂಗಾಗ್ಯದ ನೋಡು. ಅಧಿಕಾರಿ ಸಣ್ಣ ಸಣ್ಣವ್ರಿಗೆ ಐತೆ, ನಮ್ಗಿಲ್ಲ ನೋಡು. ಯಾವ ಊರವ? ನಾನು ಕರಡಿಗುಡ್ಡಿ ನೋಡಪ್ಪ. ಕರಡಿಗುಡ್ಡದಲ್ಲ, ಈ ರೀತಿ ಅಧಿಕಾರಿಗಳು ಏನು ಬರ್ತದ? ಅಲ್ಲಿ ಹೋಗಿ ಕೇಳ್ಬೇಕು. ಮುಂದೆ ಕೇಳ್ದಂಗಲ್ಲ ಹಿಂಗ ಅಂತಾರ್ರಿ. ನಾವೇನು ಮಾಡ್ಬೇಕು? ನಾವೇನು ಸತ್ತೋಗ್ಬೇಕೇನು? ಯಾರು ಇಲ್ದವ್ರು ಮತ್ತೆ ಇವಾಗ ಹೆಂಗ ದಿನ ತಿರುಗ್ತದೆ ತಸ್ಲಾಪ್ಸಿಗೆ? ತಿರುಗಿನಿ ಒಂದು 6 ತಿಂಗಳು ತಿರುಗಿದ ಬೇಸಿದಾಗ. ಮತ್ತೆ ಇವಾಗ 2 ತಿಂಗಳಾಯ್ತು ತಿರುಗಾಕ. ಮೊನ್ನೆಗ ಇವಾಗ 15 ದಿನ ಮುಂದೆ ಬಂದು ಹೋಗಿನಿ. ಬರ್ತಾವಂತ ಹೇಳಿದ್ರು. ಬರುವಲ್ವು. ಮತ್ತೆ ಇವತ್ತು ಬಂದು ಮನೇಲಿ ಗುರಲೆ ಚಿಮ್ಮ ಅಂತ ಬರ್ತಾವ, ಅವಾಗ ಅಂತ ಬರ್ತಾವ, ಇವಂತ ನಮ್ಗೆ ಅದಕ್ಕೆ ಬರುವಲ್ರಿ. ಸಣ್ಣ ಸಣ್ಣ ವಯಸ್ಸು 20 ಎಕರೆ 15 ಎಕರೆ ಇದ್ದವ್ರಿಗೆ ಹೊಲಗ ಮನೆ ಇದ್ದವ್ರಿಗೆ ಸಣ್ಣ ಸಣ್ಣ ವಯಸ್ಸದಾಗ 30 ವರ್ಷ 50 ವರ್ಷ ಆದವ್ರಿಗೆ ಬರುವಲ್ವು. ಇವ್ರಿಗೆ 30 ವರ್ಷ 25 ವರ್ಷ ಇದ್ದವ್ರಿಗೆ 30 ವರ್ಷ 40 ವರ್ಷ ಇದ್ದವ್ರಿಗೆ ಬರ್ತಾರ. ಎಲ್ಲ ಸಣ್ಣ ವಯಸ್ಸದಾಗ ಮಾಡ್ಯಾರ ನಮ್ಮೂರಾಗ. ಸಣ್ಣ ವಯಸ್ಸದಾಗ ನಮ್ಮ ಮುದವ್ರನ್ನ ಬಿಟ್ಬಿಟ್ರು ಇವರು. ನಾವೇನು ತಿನ್ಬೇಕು, ಏನು ಬದುಕಬೇಕು? ದುಡಿಯೋದು ವ್ಯಾಪಾರ, ತಿಂಬೋದು ವ್ಯಾಪಾರ. ಕೈ ಇಲ್ದವ್ರು ಡೊಕ್ಕಂತ ಹೋಗ್ತೀವಿ. ಮತ್ತೆ ವನವಾಸ ಬಿದ್ದರೆ ಮಂದಿ ನಗ್ತಾರ ಅಂತ ಕಾಶಿ. ನಾವು ಮಕ್ಕಳಿಲ್ಲ ಮಾರಿಲ್ಲ. ಈ ಒಂದು ಸರ್ಕಾರ ಬಂದಾಗಿನಿಂದ ಇದಕ್ಕಿಂತ ಮುಂಚಿತವಾಗಿ ವಿಧವೆಯರಿಗೆ, ವೃದ್ಧಾಪ್ಯ ವೇತನದವರಿಗೆ, ಅಂಗವಿಕಲರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸುಮಾರು ನಮ್ಮ ಗ್ರಾಮದಲ್ಲೇ ಸುಮಾರು ಜನಕ್ಕೆ ಯಾವುದೇ ಥರದ ವೇತನಗಳು ಸಿಗ್ತಾ ಇಲ್ಲ. ನಮ್ಮದು ಇಲ್ಲೇ ಮಾನ್ವಿ ಪಕ್ಕದಲ್ಲಿ ನೀರ್ಮಾನ್ವಿ ಅಂತ. ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಇತ್ತೀಚೆಗೆ ಸಿಗ್ತಾ ಇಲ್ಲ, ಎಲ್ಲ ಕಡಿತಗೊಳ್ತಾ ಇದೆ. ಹಾಗಾಗಿ ವೃದ್ಧರು, ಅಂಗವಿಕಲರು, ವಿಧವೆಯವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದನ್ನು ನೋಡಿಕೊಳ್ತಕ್ಕಂಥವರು ಯಾರೂ ಇಲ್ಲ. ಈಗಾಗಲೇ ಈ ದಿನ ನಾವು ನಮ್ಮ ಗ್ರಾಮದಿಂದ ಕೆಲವು ವಿಧವೆಯರನ್ನು ಹಾಗೂ ವೃದ್ಧಾಪ್ಯ ವೇತನ ಇರತಕ್ಕಂಥ ಅವ್ರನ್ನ ಕರ್ಕೊಂಬಂದು ನಮ್ಮ ತಹಸೀಲ್ದಾರ್ ಹತ್ರ ಮಾತಾಡಿ, ಆಯಿತು ಇವ್ರದ್ದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸುಮಾರು ಇಲ್ಲಿಗೆ 1 ವರ್ಷ ಆಯಿತು. ಇವರಿಗಿಂತ ಮೊದಲು ಇದ್ದಂಥ ತಹಸೀಲ್ದಾರರು ಕೂಡ ನಾವು ಭೇಟಿಯಾದ್ವಿ, ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು, ಇದುವರೆಗೆ ಆಯಿತು, ಯಾವುದೇ ಸೌಲಭ್ಯಗಳು ಇವರಿಗೆ ಸಿಗ್ತಾ ಇಲ್ಲ. ಅಲ್ಲ ಸರ್, ಅಧಿಕಾರಿಗಳು ಏನು ಹೇಳ್ತಾರಂದರೆ ಮನೆ ಮನೆಗೆ ತಲುಪಿಸ್ಬೇಕು ಯೋಜನೆಗಳು ಅಂತ ಹೇಳ್ತಾ ಇದ್ದಾರೆ. ವೃದ್ಧಾಪ್ಯ ಇರಲಿ, ಏನು ಸರ್ ಗಂಡ ಸತ್ತವರಿಗಿರಲಿ, ಈ ರೀತಿ ವ್ಯವಸ್ಥೆ ಇದೆ ಸರ್ಕಾರ. ಮತ್ತು ಈ ರೀತಿ ಯಾಕೆ ಅಧಿಕಾರಿಗಳು ನೀವು ಇಲ್ಲಿ ಬಂದು ಅಲಿತಾ ಇದ್ದೀರಿ? ಇದು ಅನಿವಾರ್ಯ ಆಗಿಬಿಟ್ಟಿದೆ. ಯಾಕೆ ಮಾನವೀಯ ಅಧಿಕಾರಿಗಳು ಇದ್ದಾರಾ ಇಲ್ವಾ ಸರ್? ಅಧಿಕಾರಿಗಳು ಇದ್ದಾರೆ, ಬಟ್ ಅವ್ರ ಮಾತು ಯಾರು ಕೇಳ್ತಾ ಇಲ್ಲ. ಕೆಳಗಿರ್ತಕ್ಕಂಥ ನೌಕರದಾರರು ಅವರು ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ. ನಾವು ಬಂದು ಕೇಳಿದ್ರೆ ಆಯ್ತಪ್ಪ ನಿಂದು ಬರ್ತದೆ, ಮುಂದಿನ ತಿಂಗಳು ಬರ್ತದೆ ಅಂತ ಹೇಳ್ತಾರೆ. ಈಗ ಅಧಿಕಾರಿಗಳು ಕೇಳಿದ್ರೆ ಇಲ್ಲಪ್ಪ ನಾನು ಹೇಳಿದ್ದೀನಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಹೆಂಗೆ ಸರ್ ಇದು ವ್ಯವಸ್ಥೆ? ಬಡವರು ಅಲಿತಾ ಇದ್ದಾರೆ ಅಂದರೆ ಹೆಂಗೆ ಸರ್ ಈ ವ್ಯವಸ್ಥೆ? ಮನೆ ಅಪ್ಪನೇ ಕೆಟ್ಟ ಮೇಲೆ ಮಕ್ಕಳಿಗೆ ಸುದ್ದಾಗ್ತಾರೆ. ಆ ಥರ ಕೆಟ್ಟವರು ಈಗ ಈ ರಾಜ್ಯವನ್ನು ಯಾರು ಆಳ್ತಾ ಇದ್ದಾರೆ ಅವರೇ ಕೆಟ್ಟವರು. ಅವರಿಂದನೇ ಇದೆಲ್ಲ ಆಗಿರೋದು. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟುಬಿಟ್ಟು ಜನರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಅದೇ ಒಂದು ಕಾರಣ. ಆರಾಮಾಗಿ ಜನ ಎಲ್ಲ ತಮ್ಮ ಪಾಡಿಗೆ ತಾವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ಹೊಲಕ್ಕೆ ಹೋಗ್ತಿದ್ರು. ಈಗೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನರೆಲ್ಲ ಕೆಲಸ ಬಗ್ಸಿ ಬಿಟ್ಬಿಟ್ಟು ತಿರುಗಾಡ್ತಾ ಇದ್ದಾರೆ. ಅದೇ ಈ ಒಂದು ಸಮಾಜಕ್ಕೆ ಒಂದು ಘಾತಕ ನಾನು ಹೇಳೋದು.